ಈ ಹಳ್ಳಿ ಗುಗ್ಗು ಜೊತೆ ಅದು ಹೇಗೆ ಸುಖ ಸಿಗುತ್ತೆ ಡಾರ್ಲಿಂಗ್? ನನಗೆ ಸುಖ ಕೊಡೋದಕ್ಕೆ ನೀನೇ ಬೇಕು. ಅದಕ್ಕೆ ತಾನೇ ಬಾ ಅಂತ ಹೇಳ್ತಾ ಇರೋದು. ನಂಗಂತೂ ಆ ಕೆಲಸದೊಳು ನಿನ್ನ ಹೆಂಡತಿ ಅಂತ ಹೇಳ್ತಿರೋದು ನೆನ್ಸ್ಕೊಂಡ್ರೇನೆ ವಾಕರ್ಕೆ ಬರ್ತಾ ಇದೆ. ಆ ಹಳ್ಳಿ ಗುಗ್ಗುಣ ನೀನು ಹೇಗಾದ್ರೂ ಮದುವೆ ಆದೆ. ಈಗೇನು ನಾನು ನಿಂಗೆ ಬೇಕೋ ಬೇಡವೋ ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ಯು ನೋ ವಾಟ್, ನಾನೀಗ ಸ್ವಿಮ್ಮಿಂಗ್ ಪೂಲಲ್ಲಿದ್ದೀನಿ. ನೀನು ಬಂದರೆ ಕೂಲಾಗಿ ಹಾಟಾಗಿ ಎಲ್ಲ ನಡೆಯುತ್ತೆ. ವಾವ್, ಸೂಪರ್ ಡಾರ್ಲಿಂಗ್. ಸರಿ, ನಾನು ಬರ್ತೀನಿ. ಅದು ಈ ಹಳ್ಳಿ ಗುಗ್ಗುನ ಮುಟ್ಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡು. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬರ್ತೀನಿ. ಆಮೇಲೆ ಫುಲ್ ಹಬ್ಬ ಮಾಡೋಣ. ನಿಮ್ಮ ದಮ್ಮಯ್ಯ ಆಗ್ತೀನಿ, ಹಿಂಗೆಲ್ಲ ಮಾಡಬೇಡಿ. ನಿಮ್ಮ ಕೈಯಾರೆ ನನಗೆ ತಾಳಿ ಕಟ್ಟಿವ್ರಿ. ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡಬೇಕು, ಜೊತೆಗೆ ಜೀವನ ಕಟ್ಕೋಬೇಕು. ಸುಳ್ಳು ಹೇಳಿನೋ ನಾಟಕ ಮಾಡಿನೋ ನೀವು ಇಂಥ ಮಾತುಗಳೆಲ್ಲ ನಂಗೆ ಹೇಳಿದ್ರಿ. ನಾನು ಅದನ್ನ ನಂಬಿದ್ದೀನಿ. ಈಗ ಯಾಕೆ ನನ್ನ ದೂರ ಮಾಡ್ತೀವ್ರಿ? ಯಾಕಂದ್ರೆ ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನೀನನ್ನ ಅನುಭವಿಸ್ಬೇಕಿತ್ತು, ಅನುಭವಿಸ್ದೆ. ಏನು ಮಾಡಿ, ನನಗೆ ಗ್ರಾಚಾರ ಸರಿ ಇರಲಿಲ್ಲ. ನಿನ್ನ ಕುತ್ತಿಗೆ ತಾಳಿ ಕಡ್ದೆ. ಇವಾಗ ನೋಡು, ಕಷ್ಟ ಅನುಭವಿಸ್ತಾ ಇದ್ದೀನಿ. ನನಗೆ ಈಗಲೂ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನಿನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ನನಗೆ ಸುಖ ಬೇಕು. ಆ ಸುಖನ ಇನ್ನೊಬ್ಳು ಕೊಡ್ತೀನಿ ಅಂತ ಕರಿತಾ ಇದ್ದಾಳೆ. ಹೋಗ್ತೀನಿ ಬಿಡು. ನೀನು ಕೊಟ್ಟೆ ಹೊರ್ಕೊಂತ ಇದೆಯಾ? ಅರ್ಥ ಆಯ್ತು ಬಿಡು. ಬೇರೆ ಸಿಟಿ ಹುಡುಗರ ಜೊತೆ ನೀನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಎಂತ ಅಸಹ್ಯದ ಮಾತು ಮಾತಾಡ್ತೀವ್ರಿ. ನನ್ನ ಕನ್ಸು ಮನ್ಸಲ್ಲೂ ನಾನು ಆ ರೀತಿ ಯೋಚನೆ ಮಾಡೋಳು. ಮುಚ್ಚೆ ಬಾಯಿ ಸಾಕು. ಈ ರೀತಿ ದೊಡ್ಡ ದೊಡ್ಡದಾಗಿ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಕೊಡೋದಕ್ಕೆ ಬರಬೇಡ. ಕನ್ಸು ಮನ್ಸಲ್ಲಿ ಹಾಗೆ ಹೀಗೆ ಅಂತಲ್ಲ. ನಿನಗೂ ಆಸೆ ಇದೆ, ನಂಗೆ ಗೊತ್ತು. ನಿನಗೆ ಆಸೆ ಇರೋದಕ್ಕೆ ತಾನೆ ನಾನು ಮೈ ಮುಟ್ತಿದ್ದಂಗೆನೆ ನಿನ್ ಕರ್ಗೋಗಿದ್ದು. ನನ್ನ ಪಕ್ಕ ಬಂದು ಮಲ್ಕೊಂಡಿದ್ದು. ಅಯ್ಯೋ ತ್ಯಾವ್ರೆ, ನನ್ ಪಿರುತಿಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತೀವ್ರಿ? ನಾನ್ ನಿಮ್ನ ನಂಬಿದ್ದು ನೀವು ನನಗ್ ಬಾಯ್ ಕೊಡ್ತೀರಾ, ನನ್ನನ್ನ ಪಿರುತಿ ಮಾಡ್ತೀರಾ ಅಂತ. ಅಷ್ಟ್ ಬಿಟ್ರೆ ಬೇರೆ ಇನ್ಯಾವ ಕಾರಣನೂ ಇಲ್ಲ. ಆದ್ರೆ ನಾನ್ ಕ್ಷಮಿಸಕ್ಕಾಗಲ್ಲ. ಅವರು ನಿನ್ ಬದುಕನ್ನೇ ನಾಶ ಮಾಡ್ದವ್ರು. ಈ ನಿನ್ನ ಅಕ್ಕನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀನು ಒಂದು ಕ್ಷಣ ಯೋಚನೆ ಮಾಡಿಲ್ಲ ಅಲ್ವಾ? ನಡೆದಿರೋ ಘಟನೆಯಿಂದ ಇರು ನನ್ ಜೀವನನೂ ಹಾಳಾಗಿದೆ. ನಿನ್ನ ಅಕ್ಕನ ಬದುಕಿಗೆ ಬೆಂಕಿ ಇಟ್ಟು ಹೋದ್ರಲ್ಲ, ಅದನ್ನ ಮರ್ತ್ಬಿಡ್ತೀಯಾ? ನಿನಗೆ ನನಗೆ ಮೋಸ ಮಾಡಿ ಅವರಿಬ್ರು ಹೊರಟೋದ್ರಲ್ಲ. ಅಕ್ಕ, ಅವ್ರು ನನಗೆ ಮಾತ್ರ ಮೋಸ ಮಾಡಿಲ್ಲ, ನಿನ್ನ ಜೀವನನು ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ವಿಷಯ ನಂಗಿನ್ನು ಮನ್ಸಲ್ಲಿ ಕೊರಿತಾ ಇತ್ತು. ಹಾಗಿದ್ರೆ ನಿಂದಲ್ದೇ ಇರೋ ರಕ್ತನ ನೀನು ಮಗಳು ಅಂತ ಹೇಗೆ ಒಪ್ಕೋತೀಯ ವೀರು? ದೊಡ್ಡ ಮನೆ ಋಣ ತೀರಿಸ್ಬೇಕು ಅಂತ ಅವಳನ್ನ ಮಗಳ ತರ ಈ ಮನೇಲಿ ಇಟ್ಕೊಂಡು ಸಾಕಿದ್ಯಾ? ಆದ್ರೆ ಈ ಅಕ್ಕನ ಬಗ್ಗೆ ನಿನಗೆ ಚಿಂತೆನೇ ಇಲ್ಲ ಅಲ್ವಾ ವೀರು? ಅಲ್ಲ ಅಕ್ಕ, ನೀ ಮತ್ತೆ ಅನ್ನೋನ್ ನಂಬರ್. ಇದು ಪೃಥ್ವಿನೇ ಇರಬೇಕು. ನಾನೀಗೊಂದು ನಂಬರ್ ಕಳಿಸ್ತೀನಿ. ಇಮ್ಮಿಡಿಯೇಟ್ ಆಗಿ ಅದನ್ನು ಟ್ರ್ಯಾಕ್ ಮಾಡಬೇಕು. ನಾನು ಫೋನಲ್ಲೇ ಮಾತಾಡ್ತಿರ್ತೀನಿ, ಆದಷ್ಟು ಬೇಗ ಟ್ರ್ಯಾಕ್ ಮಾಡು. ಓಕೆ ಮೇಡಮ್, ಕಮ್ಮಿ ಅಂದ್ರೆ 3 ನಿಮಿಷ ಮಾತಾಡಿ, ಆಗ ಲೊಕೇಶನ್ ಟ್ರೇಸ್ ಆಗುತ್ತೆ. ಸರಿ ಸರಿ ಸರಿ, ಓಕೆ ಓಕೆ, ಗಿವ್ ಮಿ ಎ ಮಿನಿಟ್. ಹಲೋ. ಏನ್ ವಿಜಯಾಂಬಿಕಾ, ನನ್ನನ್ನೇ ನೆನೆಸ್ಕೊತಾ ಇದೀಯಾ? ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ನಿನಗೆ. ನಾನು ಎಲ್ಗೂ ಹೋಗ್ಬಾರ್ದು ಅಂತ
ಕಟ್ ಹಾಕಿರ್ತೀಯ. ನಾನು ಆಚೆ ಬಂದ್ಮೇಲೆ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಪರದಾಡ್ತಾ ಇರ್ತೀಯ. ಏನ್ ಚಿನ್ನ ಇದೆಲ್ಲ? ಸ್ಟಾಪ್ ಇಟ್. ಸರಿಯಾಗಿ ಮಾತಾಡೋ. ಸರಿಯಾಗಿ ಮಾತಾಡ್ಬೇಕಾ? ದೇವ್ರಿಗೆ ಮಂತ್ರ ಹೇಳ್ಬೇಕು, ದೆವ್ವಕ್ಕೆ ತಿರುಮಂತ್ರ ಹಾಕ್ಬೇಕು. ಬೈಗಳನ್ನೇ ನಿನಗ್ ಮಂತ್ರ, ಬಾಯಿಗೆ ಬಂದ್ ಹಾಕಿ ಬೈಬೇಕು. ಪೃಥ್ವಿ, ನೋಡ್ದ್ಯಾ ಕಾಲ ಹೇಗ್ ಬದಲಾಗುತ್ತೆ ಅಂತ? ಆಗ ನಾನು ಕಿರ್ಚಾಡ್ತಾ ಇದ್ದೆ, ನೀನು ನಗ್ತಾ ಇದ್ದೆ. ಆದ್ರೆ ಈಗ ನೀನು ಕಿರ್ಚಾಡ್ತಾ ಇದೀಯಾ, ನಾನು ನಗ್ತಾ ಇದ್ದೀನಿ. ಕಾಲ ಚಕ್ರ ಅನ್ನೋದು ತಿರುಗ್ತಾನೆ ಇರುತ್ತೆ. ಒಂದಲ್ಲ ಒಂದು ದಿವಸ ನೀನು ಆ ಚಕ್ರದಡಿಗೆ ಬಂದು ಸಾಯ್ತೀಯ. ಆವತ್ತು ನಾನು ಇನ್ನೂ ಜೋರಾಗಿ ನಗ್ತೀನಿ. ಟ್ರ್ಯಾಕ್ ಆಯ್ತಾ? ಇನ್ನೊಂದು 20 ಸೆಕೆಂಡ್ ಮಾತಾಡಿ ಮೇಡಮ್. ಓಕೆ ಓಕೆ, ಡೂ ಇಟ್ ಫಾಸ್ಟ್. ದಿನಕ್ಕೆ ಒಂದ್ಸಲನಾದ್ರೂ ನಾನು ನಿನ್ನ ಹತ್ರ ಮಾತಾಡ್ಬೇಕು, ಇಲ್ಲಾಂದ್ರೆ ನಾನು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ನೀನ್ ನೆಮ್ಮದಿ ಕಳ್ಕೊಂಡ್ರೆ ನನಗೆ ನೆಮ್ಮದಿ ಸಿಗೋದು. ಇಡ್ಲಾ, ಮತ್ತೆ ಬರ್ತೀನಿ ಚಿನ್ನ, ಬಾಯ್. ಹಲೋ ಹಲೋ, ಪೃಥ್ವಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಲಿಸನ್ ಟು ಮೀ. ಹಲೋ.